ಸಚಿವರು ಗುಡುಗು ಹಾಕಿದ್ದಾರೆ. ಎಸ್, ವಿಪಕ್ಷಗಳ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಗುಡುಗಿದ್ದಾರೆ. ಆಯೋಗಕ್ಕೆ ಮೈತ್ರಿ ದೂರು ವಿಪಕ್ಷಗಳ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಗುಡುಗು ಹಾಕಿದ್ದಾರೆ. ಎಸ್ಐಆರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು. ವಿಪಕ್ಷಗಳ ವಿರುದ್ಧವಾಗಿ ಸಚಿವ ಎಂಬಿ ಪಾಟೀಲ್ ರವರು ಗುಡುಗು ಹಾಕಿದ್ದಾರೆ. ಎಸ್ಐಆರ್ ತಂದವರು ಯಾರು? ಕೇಂದ್ರ ಸರ್ಕಾರವೇ ಅಲ್ವಾ? ಈಗ ಎಸ್ಐಆರ್ ಬಗ್ಗೆ ನಮ್ಮ ಮೇಲೆ ಗೋಬೆ ಕೂರಿಸ್ತಾ ಇದ್ದಾರೆ. ಯಾವ ರೀತಿ ಎಸ್ಐಆರ್ ನಲ್ಲಿ ಅನ್ಯಾಯವಾಗ್ತಿದೆ ಅಂತ ಹೇಳಿ ಎಸ್ಐಆರ್ ನೆಪದಲ್ಲಿ ಮಾತನಾಡಿದ ಹಕ್ಕನ್ನ ಕಸಿಬೇಡಿ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಅನ್ಯಾಯ ಇಲ್ಲಿ ಮಾಡಬೇಡಿ, ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನು ನೀಡಿದ್ರು. ಏನು ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ ಎಸ್ಐಆರ್ದಲ್ಲಿ ಒಂದು ಅನ್ಯಾಯ ಆಗ್ತದೆ ಅಂತೇಳಿ. ನಮ್ಮ ರಾಜ್ಯದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಭಾಳ ಸ್ಪಷ್ಟವಾಗಿದೆ. ಎಸ್ಐಆರ್ ನೆಪದಲ್ಲಿ ಯಾರೇ ಒಬ್ಬ ಭಾರತದ ಪ್ರಜೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ರೈತ, ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸೇರಿದಂಥ ಬಡವ ಅಥವಾ ಇನ್ನಿತರ ಯಾರೇ ಇರಲಿ, ಒಬ್ಬರದು ಕೂಡ ಅವಕಾಶ ತಪ್ಪಿಸ್ಕೋಬಾರ್ದು. ಮತ್ತು ಯಾರು ಹೊರಗಡೆ ಉಳಿದಿದ್ದಾರೆ ಇನ್ನೂ ಕೂಡ ಅವ್ರನ್ನೂ ಕೂಡ ಈಗ 18 ಇಯರ್ಸ್ ಬರ್ತದೆ ಪ್ರಶ್ನೆ ಬಂದು ಅವ್ರನ್ನೂ ಒಳಗಡೆ ತಗೋಬೇಕು. ಈ ಎಸ್ಐಆರ್ದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ, ಆ ಅನ್ಯಾಯವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧಾಗಿದೆ. ಆ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಎಸ್ಐಆರ್ ತಂದಿದ್ಯಾರು? ಎಸ್ಐಆರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಗುಡುಗನ್ನ ಹಾಕಿದ್ದಾರೆ. ಎಸ್ಐಆರ್ ತಂದವರು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಈಗ ಎಸ್ಐಆರ್ ಬಗ್ಗೆ ನಮ್ಮ ಮೇಲೆ ಯಾಕೆ ಗೋಬೆ ಕೂರಿಸ್ತಾ ಇದ್ದೀರಾ ನೀವು? ಯಾವ ರೀತಿ ಎಸ್ಐಆರ್ ಅನ್ಯಾಯವಾಗ್ತಾ ಇದೆ, ಎಲ್ಲ ನ್ಯಾಯ ಮಾಡಿದೆ, ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಗುಡುಗಿದ್ದಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.